ಮಾಡ್ತಾರೆ, ಈ ಜಾಗದಲ್ಲಿ ಹೋಗುವಾಗ ಏನಾಗುತ್ತೆ, ಎಲ್ಲ ದೊಡ್ಡ ಪುಡಂಗಳ ಹಾಗೆ ಅರ್ಜಿಗಳು ಬರೀತೀರಾ, ಗೌಪ್ಯತೆ ಲೆಟರ್ ಹಾಗೆ ಹೀಗೆ ಅಂತೇಳಿ. ಯಾಕೆ ಗೊತ್ತಿಲ್ವಾ ನಿಮಗೆ ಏನಾಗುತ್ತೆ ಅಂತೇಳಿ? ಇದೆಲ್ಲ ಬೇಕಂತಾನೆ ಮಾಡೋದ ನಿಮ್ದೆಲ್ಲ ವೋಟ್ ಗಿಮಿಕ್. ಇದು ರಾಜಕಾರಣಿಗಳ ಕೈವಾಡನ, ಇದು ಎಲ್ಲ ರಾಜಕಾರಣಿಗಳ ಕೈವಾಡನ. ವೋಟ್ ಬ್ಯಾಂಕ್ ರಾಜಕಾರಣ, ವೋಟ್ ಬ್ಯಾಂಕಿಗೋಸ್ಕರ ಇಷ್ಟೆಲ್ಲ ನಡೀತಾ ಇದೆ. ಒಂದು ಕೋಮಿಗೆ ಸಪೋರ್ಟ್ ಮಾಡೋದು, ಇನ್ನೊಂದು ಕೋಮನ್ನ ಬಿಟ್ಬಿಡೋದು. ನೀವೆಲ್ಲರೂ ಕೂಡ ಒಗ್ಗಟ್ಟಾಗಿ ಎಲ್ರಿಗೂ ಕೂಡ ಸಪೋರ್ಟ್ ಮಾಡಿದ್ರೆ ಸಮಾಜ ಸುವ್ಯವಸ್ಥೆ ಯಾವುದೇ ಕಾರಣಕ್ಕೂ ಹಾಳಾಗಲ್ಲ. ಈ ತರ ಆದ್ರೆ ಮಾತ್ರ ಹಾಳಾಗೋದು. ಇಂಥವ್ರಿಗೆ ಹೋಗ್ಕೊಂಡು ಬೇಲ್ ಕೊಡಿಸ್ತಾರೆ, ನಾಳೆ ಬೇಲ್ ಕೊಡಿಸ್ತಾರೆ ಇಂಥವ್ರನ್ನ. ಇಂಥ ಒಳಗಡೆ ಹೋಗ್ತಿರ್ಬೇಕಾದ್ರೆ ಅಪ್ರಾಪ್ತ ಆಗ್ಬಿಡ್ತಾನೆ. ಹೊಡಿಬೇಕಾದ್ರೆ ಹೆಂಗ ಅವನಿಗೆ ಅಪ್ರಾಪ್ತನಿಗೆ ಬುದ್ಧಿ ಬರುತ್ತೆ? RCB ಇದರಲ್ಲಿ ಕಾಲ್ ತುಳಿತ ಆದಾಗ ಇದೇ ರೀತಿ ಸ್ಲಿಪ್ಪರ್ಗಳನ್ನ ನೋಡಿದ್ದೆ ನಾನು. ಅಲ್ಲಿ ಎಷ್ಟೋ ಮಹಿಳೆಯರ ಸ್ಲಿಪ್ಪರ್ಗಳು, ಎಷ್ಟೋ ಇವರು ಪುರುಷರ ಸ್ಲಿಪ್ಪರ್ಗಳಲ್ಲ, ಅನ್ಯ ಕೋಮಿನವ್ರಿಗೆ ಮಾತ್ರ ಅವ್ರದ್ದು ಹಬ್ಬದಲ್ಲಿ ಎಲ್ಲ ಆಚರಣೆಗಳಿರ್ಬೇಕು, ಎಲ್ಲ ಆಚರಣೆಗಳಿರ್ಬೇಕು. ಯಾಕೆ ಹಿಂದೂ ಧರ್ಮದಲ್ಲಿ ಎಲ್ಲ ಆಚರಣೆ ಮಾಡಬಾರ್ದಾ? ಶ್ರದ್ಧಾ ಭಕ್ತಿಯಿಂದ ಗಣೇಶನನ್ನ ಪೂಜೆ ಮಾಡ್ತಾರೆ, ಶ್ರದ್ಧಾ ಭಕ್ತಿಯಿಂದ ಇಟ್ಕೊಂಡು ಪೂಜೆ ಮಾಡ್ತಾರೆ. ಒಂದ್ ನೆಮ್ಮದಿಯಾಗಿ ವಿಸರ್ಜನೆ ಮಾಡಿ. ಅಧಿಕಾರಿಗಳು ಏನ್ರಿ ಮಾಡ್ತಾ ಇದ್ರಿ ನೀವು? ನಾಲಾಯಕ್ ಅಧಿಕಾರಿಗಳೇ ಏನ್ರಿ ಮಾಡ್ತಾ ಇದ್ರಿ ನೀವು? ಬಾಲದಂಡಿ ಅವರೇ, SP ಅವರೇ, ಏನ್ ಕತೆ ಇದು? ಹಾಗಾದ್ರೆ ಮೊನ್ನೆ ಆಯ್ತಲ್ಲ ಈದ್ ಮಿಲಾದ್, ಏನಾಯ್ತು? ಏನಾದ್ರೂ ಆಯ್ತಾ ಇಂತಹ ಒಂದು ಅದು? ಹೇಗೆ ನೀವು ಅಷ್ಟೊಂದು ಕಟ್ಟುನಿಟ್ಟಾದಂತ ಪಾಲನೆ ಮಾಡ್ಕೊಂಡು ಪೊಲೀಸ್ ಅವರು ಬಿಟ್ಬಿಟ್ಟಿದ್ರಿ? ಅಷ್ಟು ಕೈ ಮುಗಿದ್ಕೊಂಡು ಕೇಳ್ಕೊತಾ ಇದಾರೆ ಅವರು. ಆ ವ್ಯಕ್ತಿ ಹಿರಿಯ ವ್ಯಕ್ತಿ ಕೈ ಮುಗಿದ್ಕೊಂಡು ಕೇಳ್ತಾ ಇದಾರೆ, ಅವ್ರನ್ನ ನೀವು ತಳ್ಳಾಡ್ತಾ ಇದ್ದೀರಾ. ಅವ್ರ ಒಳಗಡೆ ಹಾಕ್ತಾ ಇದಾರೆ. ಅಲ್ಲಿ DRI ವಾಹನ ಇದೆ ಅಲ್ವಾ, ಯಾರೋ ತುಂಬಿಸ್ತಾ ಇದ್ದಾರೆ. ಪ್ರಶ್ನೆ ಮಾಡೋದ್ ತಪ್ಪ, ನಾವು ಕೇಳೋದ್ ತಪ್ಪ. ಪ್ರಶ್ನೆ ಮಾಡೋದಕ್ಕೆ ಬಂದವ್ರ ಮೇಲೆ ನೀವು ಹಲ್ಲೆ ಮಾಡ್ತೀರಾ, ಅವ್ರನ್ನ ಒಡೆದು ಕಳಿಸ್ತೀರಾ, ಚದುರಿಸ್ತೀರಾ, ಲಾಠಿ ಚಾರ್ಜ್ ಮಾಡ್ತೀರಾ. ಯಾರ್ರೀ ಕೊಟ್ಟಿದ್ದು ಆದೇಶ ನಿಮಗೆ ಲಾಠಿ ಚಾರ್ಜ್ ಮಾಡೋದಕ್ಕೆ? ಯಾರ್ರೀ ಕೊಟ್ಟಿದ್ದು ನಿಮಗೆ ಲಾಠಿ ಚಾರ್ಜ್ ಮಾಡೋದಕ್ಕೆ ಆದೇಶ? ಪ್ರಶ್ನೆ ಮಾಡ್ಲಿಕ್ಕೆ ಬಂದವರನ್ನ ಲಾಠಿ ಚಾರ್ಜ್ ಮಾಡಿ ಅವರನ್ನ ಹತ್ತಿಕ್ಕುವಂತ ಕೆಲಸ ಮಾಡುವಂತ ಪೊಲೀಸ್ ಇಲಾಖೆ ಇದು. ಯಾರ್ರೀ ಅದು? SP ಬಾಲದಂಡಿ ಅವರು. ಏನ್ರಿ ಮಾಡ್ತಾ ಇದೀರಾ ಹಂಗಾದ್ರೆ ನೀವು? ಹಾಗಾದ್ರೆ ಅಲ್ಲ, ಬೇರೆ ಕಾರ್ಯಕ್ರಮ ಆಯ್ತಲ್ಲ ಮೊನ್ನೆ ಅದೇ ಮಂಡ್ಯದಲ್ಲಿ. ಎಷ್ಟೊಂದು ಕಾನೂನು ಸುವ್ಯವಸ್ಥೆ ಹದಗಡಬಾರದು ಅನ್ನುವಂತ ನಿಟ್ಟಿನಲ್ಲಿ ಎಷ್ಟೊಂದು ಪೊಲೀಸರು ನಿಯೋಜನೆ ಮಾಡಿದ್ರು. ಇವಕ್ಕೇನಾಯ್ತು? ಈ ಹಿಂದೆ ಇಂಥದೇ ಘಟನೆ ಆಯ್ತಲ್ವಾ? ಅಲ್ಲಿ ರಾತ್ರಿ ಆಗಿರೋದು ಘಟನೆ ಆಯ್ತಲ್ಲ. ಕಲ್ಲು ತೂರಾಟ ಆಡಿರೋದು ನಿನ್ನೆ ರಾತ್ರಿ, ಬೆಳವಣಿಗೆಗಳಾಗಿರೋದು ಹಗಲೊತ್ತಲ್ಲಿ. ನಿನ್ನೆ ರಾತ್ರಿ ಕಲ್ಲು ತೂರಾಟಗ ನೀವೆಲ್ಲ ಏನ್ ಮಾಡ್ತಾ ಇದ್ರಿ? ಎಲ್ಲಿದ್ರಿ? ಕಲ್ಲು ತೂರಿದವನು ಯಾವನು ಅಂತ ನೀವೇನಾದ್ರೂ ಕಂಡು ಹಿಡಿದಿದ್ದೀರಾ? ಯಾವನ್ರಿ ಅವನು ಕಲ್ಲು ತೂರದವನು? ನಿಮ್ ಕೈಲಾಗುತ್ತಾ? ನಿಮಗ್ ದಮ್ಮಿದೆಯಾ? ಧೈರ್ಯ ಇದ್ರೆ ಅದ್ ಯಾವನ್ರಿ ಅವನು ಕಲ್ಲು ತೂರಾಟ ಮಾಡೋರು? ತಗೊಂಬಂದ್ ಬಟ್ಟೆ ಬಿಚ್ಚಿ ಬಂದ್ ಬೀದಿ ನಿಲ್ಲಿಸ್ರಿ, ಇಡೀ ಬೀದಿ ಮೆರವಣಿಗೆ ಮಾಡಿ. ಅವನಿಗೆ ಕಲ್ಲು ಹೊಡಿರಿ, ಫಸ್ಟ್ ಅವನಿಗೆ ಕಲ್ಲು ಹೊಡೆದ್ಬೇಕು. ನಿಮಗೆಲ್ಲ ಪೊಲೀಸ್ನವರಿಗೆ ದಮ್ಮಿಲ್ಲ ಅಂತ ಆಯ್ತು. ಹಾಗಾದ್ರೆ ಸುಮ್ನೆ ಏನೋ ಹೇಳದ ಅಂತ ಹೇಳ್ಕೊಂಡ್ಬಿಟ್ಟು ಸುಮೋಟೋ ಕೇಸ್ ಹಾಕೋಕಾಗತ್ತೆ. ಸುಮೋಟೋ ಕೇಸ್ ಹಾಕೋಕಾಗತ್ತೆ. ಇವಾಗ ಸುಮೋಟೋ ಕೇಸ್ ಹಾಕೊಳ್ಳಿ. ಯಾರೋ ಬಿಜೆಪಿ ಅವರು ಅಲ್ಲಿ ಯಾರೋ ಮುಖಂಡರು ಹೋಗ್ಕೊಂಡು ಆಯೋಜಕರು ಹೋಗಿ ಕಂಪ್ಲೇಂಟ್ ಕೊಡೋದಲ್ಲ. ನಿಮಗ್ ತಾಕತ್ತಿದ್ರೆ ನೀವೇ ಸುಮೋಟೋ ಕೇಸ್ ಹಾಕೊಂಡು ತನಿಖೆ ಮಾಡಿ ಕಲ್ಲು ಹೊಡೆದಿರುವಂತ ವ್ಯಕ್ತಿಗಳನ್ನ ಬಂಧಿಸಿ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿ. ಅಲ್ಲಿ ಮಸೀದಿ ಇದೆ, ಅಲ್ಲೊಂದು ಮಾರ್ಕ್ ನೋಡ್ತಾ ಇದ್ದೀರಾ, ಅಲ್ಲೊಂದು ಮಸೀದಿ ಇದೆ, ಅಲ್ಲಿಂದ ಕಲ್ಲು ಬಂದಿರೋದಕ್ಕೆ ನಮ್ಮ ಹತ್ರ ಸಾಕ್ಷಿ. ಅಲ್ಲ, ಒಂದು ಮಸೀದಿ ಇದ್ದ ತಕ್ಷಣ ದಿವೀತ್ ಅಲ್ಲಿ ಯಾವುದೇ ಮೆರವಣಿಗೆ ಮಾಡಬಾರ್ದು. ಹಾಗಾದ್ರೆ ಮಾಡಬಾರ್ದಾ? ಯಾವುದೇ DJ ಸೌಂಡ್ ಮಾಡಬಾರ್ದಾ? ಹಾಗಾದ್ರೆ ಇವರು ನಮಾಜ್ ಮಾಡ್ತಾರಲ್ಲ ರಂಜಾನ್ ಸಂದರ್ಭದಲ್ಲಿ ದೇವಾಲಯದ ಮುಂಭಾಗದಲ್ಲಿ, ಸಾರ್ವಜನಿಕ ರೋಡ್ ನಲ್ಲಿ ಎಲ್ಲಾ ಧರ್ಮದವರಿಗೂ ಕೂಡ ಅಲ್ಲಿ ಅವಕಾಶ ಇದೆ. ಎಲ್ಲಾ ಮೆರವಣಿಗೆಯಿಂದ ಪ್ರತಿಯೊಂದು ಇಲ್ಲಿ ಕೇಳಿ. ನಮಾಜ್ ಸೌಂಡ್ ಬಂದಾಗ ನಮ್ಮಮ್ಮ ಮಗ 6 ಗಂಟೆ ಆಯ್ತು ಕಣ, ಮಗ 5 ಗಂಟೆ ಆಯ್ತು ಕಣ. ನಮಾಜ್ ಸೌಂಡ್ ನಾವು ಸಮಯಕ್ಕೆ ನೋಡ್ತೀವಿ, ಆ ಸಮಯದಲ್ಲಿ ಪಾಲಿಸ್ತೀವಿ. ನಾವು ಹಿಂದೂ ಧರ್ಮೀಯರು ಅದನ್ನು ನಾವು ಸಮಾನತೆಯಿಂದ ಕಾಣ್ತೀವಿ. ಅಲ್ಲಾ ಸೌಂಡ್ ಬಂದಾಗ ಕೈ ಮುಕ್ಕತ್ತೀವಿ. ಅಥವಾ ಯಾವುದೋ ಒಂದು ಚರ್ಚ್ನಲ್ಲಿ ಪೂಜೆ ಮಾಡುವಾಗ ಫಾದರ್ರು ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಅಂತ ಹೇಳುವಾಗ ಅದು ಮೈಕಲ್ಲಿ ಕೇಳಿಸ್ದಾಗ ನಾವು ಹಿಂಗೆ ಅನ್ಕೋತೀವಿ. ಯಾವ್ದಾದ್ರು ಮಸೀದಿ ಹೋದಾಗ ಹಿಂಗೆ ಅನ್ಕೋತೀವಿ, ಆ ಚರ್ಚ್ ಹೋದಾಗ ಹಿಂಗೆ ಅನ್ಕೋತೀವಿ, ದೇವಸ್ಥಾನ ಹೋದಾಗ ಹಿಂಗೆ ಅನ್ಕೋತೀವಿ. ಆದರೆ ಇಲ್ಲಿ ಬಂದಿದ್ದೇನು? ಕಲ್ಲು ತೂರಾಟ. ನೋಡಿ ಅಲ್ಲಿ ಕಲ್ಲು ಮಾರ್ಕ್ ಆಗಿ ನೋಡಿ ಎಲ್ಲಿಂದ ಬಂತ್ರಿ ಕಲ್ಲು? ಏನ್ರಿ ಇದೆಲ್ಲ ಪ್ರೀ ಪ್ಲಾನ್? ಅವ್ರು ಆಗ್ಲೇ ಹೇಳಿದ್ರೆ ಕಲ್ಲು ಹೊಡಿತಾರಲ್ಲ. ಈ ಹಿಂದೆ ಕಾಶ್ಮೀರದಲ್ಲಿ ಕಲ್ಲು ಹೊಡಿಯೋದು ಒಂದು ಕಾಲ ಇತ್ತು. ಆ ಕಾಶ್ಮೀರದಲ್ಲಿ ಕೈದಾಯ್ತು ಕಲ್ಲು ಹೊಡಿಯೋದು. ಕರ್ನಾಟಕದಲ್ಲಿ ಬಂದಿದೆ. ಕರ್ನಾಟಕಕ್ಕೆ ಬರೋ ಕಾರಣ ಇದೇ ಕಾಂಗ್ರೆಸ್ ಸರ್ಕಾರ ಅಂತ ಬಿಜೆಪಿ ಆರೋಪ ಮಾಡ್ತಾ ಇದೆ. ಇವಾಗ್ಲೇ ನಾವು ನೋಡ್ತಾ ಇದ್ವಿ, ಬಿಜೆಪಿ ಕಾರ್ಯಕರ್ತರನ್ನು ಮಾತಾಡ್ತಿದ್ವಿ. ಆ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಎಲ್ಲದಕ್ಕೂ ಕೂಡ ಕಾಂಗ್ರೆಸ್ ಸರ್ಕಾರ ಕಾರಣ ಅಂತ. ಇದೆಲ್ಲ ಆಗ್ಬಾರ್ದು ಅಂತ ಹೇಳಿದ್ರೆ ಇದ್ರ ವಿರುದ್ಧ ಏನ್ ಕ್ರಮವನ್ನು ತಗೊಳ್ಳಿ. ಆ ಒಂದು ಅಪವಾದವನ್ನ ಬಿಟ್ಬಿಡ್ಸಿ. ಓಕೆ, ನೆಕ್ಸ್ಟ್ ಹೇಳಿದ್ರೆ ನೀವು ಕಲ್ಲು ಹೊಡೆಯಕ್ಕೆ ಮೂಲಭೂತ ಕಾರಣ ನೀವೇ, ಕಾಂಗ್ರೆಸ್ ಸರ್ಕಾರನೇ ಅಂತ ಆಗ್ಬಿಡುತ್ತೆ. ಗುಂಪು ಚದುರಿಸಲು ಲಾಠಿ ಬೀಸಿದ ಪೊಲೀಸರು ಲಘು ಲಾಠಿ ಪ್ರಹಾರ ಮಾಡಿ ಚದುರಿಸಲು ಯತ್ನ. ಗುಂಪು ಚದುರಿಸಲು ಲಾಠಿ ಬೀಸಿದ ಪೊಲೀಸರು. ಕಂಟಿನ್ಯೂಸ್ 3 ಬ್ರೇಕಿಂಗ್ ತಗೊಳ್ಳಿ.
ಗುಂಪು ಚದುರಿಸಲು ಲಾಠಿ ಬೀಸಿದ ಪೊಲೀಸರು. ಕಲ್ಲು ತೂರಾಟ ಖಂಡಿಸಿ ಹಿಂದೂ ಸಂಘಟನೆ ಪ್ರತಿಭಟನೆ ಮಾಡ್ತಾ ಇದೆ. ಎಸ್, ಕಲ್ಲು ತೂರಾಟವನ್ನ ಖಂಡಿಸಿ ಹಿಂದೂ ನೋಡಿ, ಕಲ್ಲು ಸಂಘಟನೆ ತೂರಾಟ ಖಂಡಿಸಿ ಹಿಂದೂ ಸಂಘಟನೆ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಮದ್ದೂರು ಕಲ್ಲು ತೂರಾಟವನ್ನ ಖಂಡಿಸಿ ಪ್ರತಿಭಟನೆ ಇದು. ಬೂದಿ ಮುಚ್ಚಿದ ಕೆಂಡದಂತಾದ ಮದ್ದೂರು ಪಟ್ಟಣ. ಸೊ ಕಂಬದಲ್ಲಿರುವಂತಹ ಹಸಿರು ಧ್ವಜವನ್ನ ತೆಗೆದು ಕೇಸರಿ ಧ್ವಜ ಅಳವಡಿಕೆ ಆಗುತ್ತೆ. ಇಂಥದೆಲ್ಲ ಕಾನೂನು ಸುವ್ಯವಸ್ಥೆ. ಹಾಗಾದ್ರೆ ನೀವು ಒಳ್ಳೆ ರೀತಿಯಿಂದ ಮೆರವಣಿಗೆ ಅವಕಾಶ ಕೊಡದೆ ಹೋದ್ರೆ ಇಂಥದೆಲ್ಲ ಆಗ್ಬಿಡುತ್ತೆ. ಈಗ ಒಂದು ಕಾಲ ಇತ್ತು, ಒಂದು ಕೆನ್ನೆಗೆ ಹೊಡೆದ್ರೆ ಇನ್ನೊಂದು ಕೆನ್ನೆಲ್ಲೇ ತೋರಿಸುವಂತದೆಲ್ಲ ಹೋಗ್ಬಿಡ್ತೀವಿ. ಈಗ ಅವ್ರು ಮಾತ್ರ ಬಲಿಷ್ಠರ, ನಾವು ಬಲಿಷ್ಠ ಅಂತ ಹೋಗ್ತಾರೆ. ಇನ್ನೇನಾಗತ್ತೆ? ಇದಕ್ಕೆಲ್ಲ ಅವಕಾಶ ಮಾಡಿಕೊಟ್ಟಿದ್ದಾರಂತದ್ದು ಯಾರು? ಪೊಲೀಸರು ಇದಕ್ಕೆ ಫಸ್ಟೇ ಮೆರವಣಿಗೆಯನ್ನ ಒಂದು ಒಳ್ಳೆ ರೀತಿಯಿಂದ ಹೋಗೋಕೆ ಅವಕಾಶ ಕೊಟ್ಟದಿದ್ರೆ, ಕಟ್ಟುನಿಟ್ಟಾದ ಕಾನೂನು ವ್ಯವಸ್ಥೆ ಮಾಡದಿದ್ರೆ ಎಲ್ಲವೂ ಸರಿ ಆಗ್ತಿತ್ತು. ಈಗ ಮತ್ತೊಂದಾಯ್ತಲ್ಲ, ಈಗ ಕಂಬದಲ್ಲಿರುವಂತಹ ಹಸಿರು ಧ್ವಜವನ್ನ ತೆಗೆದು ಕೇಸರಿ ಧ್ವಜ ಅಳವಡಿಕೆ ಬರುತ್ತೆ. ಒಂದೊಂದು ಪ್ಲಾನ್ ಗಳೆಲ್ಲ ಈಗ ಒಟ್ಟಾರೆಯಲ್ಲಿ ಬೂದಿ ಮುಚ್ಚಿದ ಕೆಂಡದಂತ ವಾತಾವರಣ ಸೃಷ್ಟಿಯಾಗ್ಬಿಟ್ಟಿದೆ. ಮದ್ದೂರು ಮಸೀದಿ ಮುಂದೆ ಭಾರಿ ಹೈಡ್ರಾಮವಾಗಿದೆ. ಪೊಲೀಸರು ಹಿಂದೂ ಕಾರ್ಯಕರ್ತರ ನಡುವೆ ತಳ್ಳಾಟವಾಗಿದೆ. ಮಸೀದಿಯ ಮುಂದೆ ಜೈ ಶ್ರೀರಾಮ್ ಅಂತ ಡ್ಯಾನ್ಸ್ ಮಾಡಿದ್ದಾರೆ. ಪ್ರತಿಭಟನಾಕಾರರನ್ನ ಚದುರಿಸಲು ಕಾಕಿ ಹರಸಾಹಸ ಪಡ್ತಾ ಇದ್ದಾರೆ. ಪೊಲೀಸರು ಹಿಂದೂ ಕಾರ್ಯಕರ್ತರ ನಡುವೆ ತಳ್ಳಾಟ. ಮಸೀದಿಯ ಮುಂದೆ ಜೈ ಶ್ರೀರಾಮ್ ಅಂತ ಡ್ಯಾನ್ಸ್ ಮಾಡಿದ್ದಾರೆ. ಪ್ರತಿಭಟನಾಕಾರರನ್ನ ಚದುರಿಸಲು ಕಾಕಿ ಹರಸಾಹಸ. ರೀ, ಅದು ಮಸೀದಿ ಮುಂದೆನಾ ಅಥವಾ ಅದು ನಾವು ಎಲ್ಲಿ ಬೇಕಾದ್ರೂ ನಿಮ್ಕೊಂಡು ಜೈ ಶ್ರೀರಾಮ್ ಅಂತೀವಿ, ಜೈ ಶ್ರೀರಾಮ್ ಅಂತೀವಿ, ಜೈ ಹನುಮಾನ್ ಅಂತೀವಿ. ಎಲ್ಲಿ ಬೇಕಾದ್ರೂ ನಮ್ಗೆ ಅಲ್ಲಿ ಅನ್ಬಾರ್ದು, ಇಲ್ಲಿ ಅನ್ಬಾರ್ದು, ಈ ಜಾಗದಲ್ಲಿ ಅನ್ಬಾರ್ದು, ಆ ಜಾಗದಲ್ಲಿ ಅನ್ಬಾರ್ದು ಅನ್ನೋದಕ್ಕೆ ಇದೇನು ಇಂಡಿಯಾ ಪಾಕಿಸ್ತಾನ ಅಲ್ಲ, ಇದು ಭಾರತ. ಇದು ಸರ್ವ ಧರ್ಮ ಸಮನ್ವಯ ರಾಷ್ಟ್ರ. ಇದು ಜಾತ್ಯತೀತ ರಾಷ್ಟ್ರ, ಸಮಾನತೆಯ ರಾಷ್ಟ್ರ. ಮಸೀದಿ ಒಳಗಡೆ ಬಂದು ಹೇಳಲಿಲ್ಲ, ಪಬ್ಲಿಕ್ ರೋಡ್ ಅಲ್ಲಿ ಹೇಳಿದ್ದು. ಸಮಸ್ಯೆ ಏನು? ಸಮಸ್ಯೆ ಏನು? ತಪ್ಪೇನು? ಅಲ್ಲ, ಮಸೀದಿ ಒಳಗಡೆ ಹೇಳಿದ್ರು ತಪ್ಪೇನು? ಅವರು ಬಂದು ಹೇಳಿ ನಮ್ಗೇನು? ಅದೆಲ್ಲ ಇಂಪಾರ್ಟೆಂಟ್. ನಾವೆಲ್ಲ ಒಂದೇನೋ ಭಾವನೆ ನಿಮ್ಮಲ್ಲಿಲ್ಲ ಅಂತಂದ್ರೆ ನಾವೇನ್ ಮಾಡ್ಬೇಕು ಸ್ವಾಮಿ? ನಮ್ಮೊಬ್ಬರಲ್ಲಿದ್ರೆ ಸಾಕ, ನಿಮ್ಮಲ್ಲೂ ಇರ್ಬೇಕಲ್ವಾ? ಎಸ್, ನೆಕ್ಸ್ಟ್ ಬ್ರೇಕಿಂಗ್. ಇನ್ನು ಮದ್ದೂರಿನಲ್ಲಿ ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಾಟ, ಲಾಠಿ ಚಾರ್ಜ್ ವೇಳೆ ಪ್ರತಿಭಟನಾ ನಿರತ ಹಲವರಿಗೆ ಗಾಯಗಳಾಗಿವೆ. ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ ಹಲವು ಮಹಿಳೆಯರಿಗೂ ಕೂಡ ಗಾಯಗಳಾಗಿವೆ. ಸದ್ಯ ಗಾಯಾಳುಗಳಿಗೆ ಮದ್ದೂರು ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ಸೌಮ್ಯ, ಗಿರೀಶ್, ಪಲ್ಲವಿ ಸೇರಿದಂತೆ ಹಲವರಿಗೆ ಈಗ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ಒಂದ್ ಕಡೆ ಲಾಠಿ ಚಾರ್ಜ್ ನಿಂದ ಇಷ್ಟೆಲ್ಲ ಅನಾಹುತ ಆಗ್ಬಿಡ್ತು. ಲಾಠಿ ಚಾರ್ಜ್ ನಿಂದ ಆಗಿದ್ದುದೆಲ್ಲವೂ ಕೂಡ. ಹಾಗಾದ್ರೆ ಲಾಠಿ ಚಾರ್ಜ್ಗೆ ಅವಕಾಶ ಕೊಟ್ಟವರು ಯಾರು? ಲಾಠಿ ಚಾರ್ಜ್ ಆಗದೆ ಇರುವಂತ ನಿಟ್ಟಿನಲ್ಲಿ ಇವರು ಮೆರವಣಿಗೆಯನ್ನ ಒಂದು ಒಳ್ಳೆ ರೀತಿಯಲ್ಲಿ ಹೋಗೋಕೆ ಕಾನೂನು ಸುವ್ಯವಸ್ಥೆ ಕಲ್ಪಿಸಿ ಕೊಟ್ಟಿದ್ರೆ ಇಷ್ಟೆಲ್ಲ ಆಗ್ತಾ ಇತ್ತ? ಹಾಗಾದ್ರೆ ಗುಪ್ತಚರ ಇಲಾಖೆ ಏನ್ ಮಾಡ್ತಾ ಇತ್ತು? ಫಸ್ಟ್ ಗೆ ಮಾಹಿತಿ ಕೊಡ್ಬೇಕಲ್ವಾ? ಈಗ ಈ ಹಿಂದೆ ಬಿಜೆಪಿ ಸರ್ಕಾರ ಇರುವಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರದವರು ಹೇಳ್ತಾ ಇದ್ರು, ಕಾಂಗ್ರೆಸ್ ಅವರೆಲ್ಲ ಹೇಳ್ತಾ ಇದ್ರು, ಗುಪ್ತಚರ ಇಲಾಖೆ ಏನ್ ಮಾಡ್ತಾ ಇದೆ, ಏನ್ ಕತ್ತೆ ಮೇಯಿಸ್ತಾ ಇದೆಯಾ ಅಂತ ಹೇಳ್ತಿದ್ರು. ಇವಾಗ ಏನ್ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ? ಇದೆ ಈ ಹಿಂದೆ ಆಯ್ತಲ್ವಾ, ಈ ಮಂಡ್ಯ, ಮೈಸೂರು, ಮದ್ದೂರು, ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ಕಲ್ಲು ತೂರಾಟ ಇದೆಲ್ಲ ಆಯ್ತಲ್ವಾ? ಮತ್ತೆ ಇಂಥದ್ದೇ ಆಗ್ತಾ ಇದೆ ಅಲ್ವಾ? ಇಲ್ಲಿ ಏನೋ ಇದಕ್ಕೆ ಏನ್ ಹೇಳ್ಬೇಕು ಒಂದು ಗೊತ್ತಾಗ್ತಾ ಇಲ್ಲ. ಮಹಿಳೆಯರಿಗೂ ಕೂಡ ಇಲ್ಲಿ ಗಾಯ ಆಗಿದೆ. ಆ ಸ್ಲಿಪ್ಪರ್ಗಳನ್ನೆಲ್ಲ ಗಮನ ನೋಡಿ, ಇಲ್ಲಿ ನೋಡಿ, ಇವರಿಗಂತೂ ಕೆಂಪಾಗ್ಬೇಕು, ಹಂಗ್ ಹೊಡೆದಿರ್ಬೋದೇನೋ ನನ್ನ ಪ್ರಕಾರ. ಮೂರ್ ಜನ ಸೇರಿ ಹೊಡೆದ್ ಬಿಟ್ಟಿದ್ದಾರೆ. ಮೂರ್ ಜನ. ಛೇ, ಇದೆಂತ ಸ್ಥಿತಿ ರೀ ಇದು? ನೋಡಿ, ಅಲ್ಲಿ ಅವ್ರು ಅಲ್ಲೇ ನಿಂತ್ಕೊಂಡು ಬಾಯಿ ಬಡ್ಕೋತಾ ಇದ್ದಾರೆ. ಇದೆಂತ ಅನ್ಯಾಯ? ಯಾಕೆ ಹಿಂಗೆ ಹೊಡೆದು ಬಿಟ್ರು ನಮಗೆ? ಇದು ನ್ಯಾಯನಾ ಅಂಥೇಳಿ. ಅದರ ಜೊತೆ ಮೇಲ್ಗಡೆ ಗಣಪತಿಯನ್ನು ಕೂಡ ತಗೊಂಡು ಹೋಗ್ತಾ ಇದ್ದಾರೆ ಭಕ್ತಾದಿಗಳು. ನೋಡಿ ಅಲ್ಲಿ ಪಾಪ ಒಂದು ಮಹಿಳೆ ಮೇಲೆ ಒಬ್ಬ ಕಾನ್ಸ್ಟೇಬಲ್, ಪುರುಷ ಕಾನ್ಸ್ಟೇಬಲ್ ಈ ರೀತಿ ಮಾಡೋದು ಅಂತಂದ್ರೆ ಏನದು? ಯಾರ್ದು? ಯಾಕಂಗೆ? ಯಾಕೆ ಸರಿಯಾಗಿ ಕಟ್ ಮಾಡ್ಲಿಲ್ವಾ? ಆದ್ಮೇಲೆ ಕೊಡಿಯಪ್ಪ ನೀವು. ಎಂತ ಸಮಸ್ಯೆ ಉದ್ಭವ ಆಯ್ತು ಅಂತ ಹೇಳಿದ್ರೆ, ಒಂದು ಒಳ್ಳೆ ರೀತಿಯಿಂದ ಒಂದು ಹಬ್ಬ ಆಚರಣೆ ಮಾಡೋಕ್ ಬಿಡದೆ ಇರುವಂತ ಪುಡಂಗುಗಳೆಲ್ಲ ಬಂದ್ಕೊಂಡು ಕಲ್ಲು ಹೊಡಿತಾರಂತ ಹೇಳಿದ್ರೆ ಅಂಥವ್ರನ್ನ ಒದ್ದು ಒಳಗಡೆ ಹಾಕುವಂತ ಪ್ರಸಂಗ ನಡಿಬೇಕು. ಆದ್ರೆ ಇಲ್ಲಿ ನಡೀತಾ ಇಲ್ಲ. ಯಾರ್ಯಾರಂತ ಇನ್ನೂ ಕೂಡ ಗೊತ್ತಾಗ್ತಿಲ್ಲ. ಪೊಲೀಸರು ಹೇಳ್ಬೇಕಾಗುತ್ತೆ, SP ಅವರು ಯಾರನ್ನು ಬಂಧಿಸಿದ್ರು ಅಂತ. ಓಕೆ, ನೆಕ್ಸ್ಟ್. ಗಣೇಶ ವಿಸರ್ಜನೆ ವೇಳೆ ಕಲ್ಲು ತೂರಾಟ ಪ್ರಕರಣ ಬೂದಿ ಮುಚ್ಚಿದ ಕೆಂಡದಂತಿದೆ ಮದ್ದೂರು ಪಟ್ಟಣ. ಮಂಡ್ಯ ಜಿಲ್ಲೆ ಮದ್ದೂರು ಪಟ್ಟಣದಲ್ಲಿ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. 144 ಸೆಕ್ಷನ್. ಮದ್ದೂರು ಪಟ್ಟಣದಾದ್ಯಂತ ಪೊಲೀಸರು ಹೈ ಅಲರ್ಟ್. ನಾಳೆ ಬೆಳಗ್ಗೆವರೆಗೂ ಮದ್ದೂರಿನಲ್ಲಿ ಸೆಕ್ಷನ್ 144 ಜಾರಿ. ಮದ್ದೂರು ಪಟ್ಟಣದಲ್ಲಿ SP ನೇತೃತ್ವದಲ್ಲಿ ರೌಂಡ್ಸ್.
ಪ್ರಕರಣ ಸಂಬಂಧ ಈವರೆಗೆ 20 ಮಂದಿ ಖಾಕಿ ವಶಕ್ಕೆ. 20 ಮಂದಿ ಖಾಕಿ ವಶಕ್ಕೆ. ಯಾರು 20 ಮಂದಿ? ಯಾರು? ಹಿಂದೂಗಳು. 20 ಮಂದಿ ಖಾಕಿ ವಶಕ್ಕೆ. ಯಾರು? ಹಿಂದೂಗಳು. ಯಾರು? ಯಾರೇಳಿ? ಇಲ್ಲಿ ಕೇಳ್ರ, ನಮ್ಮನ್ನು ನೋಡ್ರ. ಬೂದಿ ಮುಚ್ಚಿದ ಕೆಂಡದಂತಿದೆ ಮದ್ದೂರು ಪಟ್ಟಣ. 20 ಜನರನ್ನ, 20 ಮಂದಿಯನ್ನ ಖಾಕಿ ವಶಕ್ಕೆ ಪಡೆದುಕೊಂಡಿದೆ. ಆ 20 ಮಂದಿ ಯಾರು? ಹಿಂದೂಗಳು. 20 ಮಂದಿ ಯಾರು? ಹಿಂದೂಗಳು. ಡಿಜೆ ಹಳ್ಳಿ ಕೆಜೆ ಹಳ್ಳಿ ಆದಾಗ್ಲೂ ಇದೆ, ಹುಬ್ಬಳ್ಳಿ ಗಲಭೆ ಆದಾಗ್ಲೂ ಇದೆ, ಮದ್ದೂರಿನಲ್ಲಿ ಹಿಂದೆ ಆದಾಗ್ಲೂ ಇದೆ, ಕೆರಗೋಡು ಘಟನೆ ಆದಾಗ್ಲೂ ಇದೆ. ಮಂಡ್ಯ ಕೆರಗೋಡು ಗೊತ್ತಿದೆ ನಿಮ್ಗೆ? ಹೌದು. ಅಲ್ಲೂ ಹಿಂಗೆ ಮಾಡಿದ್ರಿ, ಇವಾಗ್ಲೂ ಹಿಂಗೆ ಮಾಡಿದ್ರಿ. ಬಾ ನೋಡಿ, ಹೊಡಿರಿ ಪಾಪ ಹೆಣ್ಮಗುನ ಅತ್ಲಾಗ. ಇನ್ನೇನ್ ಮಾಡ್ಬೇಕು? ಮಾಡ್ಬಿಡಿ ಅತ್ಲಾಗ. ಇನ್ನೂ ಎಷ್ಟು ಹೊಡಿತೀರ ಹೊಡೆದು ಬಿಡಿ ಅತ್ಲಾಗಿ. ತಕೊಂಬಿಡಿ ಎಲ್ಲರ ಹಿಂದೂ ಪ್ರಾಣಗಳನ್ನ ತಕೊಂಬಿಡಿ. ನೀವು ಎಲ್ಲ ತೆಗೆದು ಬಿಡಿ ಅತ್ಲಾಗಿ. ಯಾಕೆ ಉಳಿಸ್ತೀರಿ? ನಾವೆಲ್ಲ ಯಾಕೆ ಬದುಕಬೇಕು? ಯಾಕೆ ಬದುಕಬೇಕು ಹಿಂದೂಗಳು? ಇಲ್ಲಿ ಹಿಂದೂಗಳು ಯಾಕೆ ಬದುಕಬೇಕು? ಕಲ್ಲು ತೂರಾಟ ಮಾಡ್ತಾರ ಅಂತ ಹೇಳಿದ್ರೆ ಪ್ರತಿ ಟೈಮಲ್ಲಿ ಇವ್ರಿಗೆ ಕಲ್ಲೇ ಸಿಗುತ್ತಲ್ಲ, ಬೇರೆ ಏನು ಆಯುಧ ಸಿಗಲ್ವಾ? ಹಾಗಾದ್ರೆ ಕಲ್ಲೇ ಸಿಗುತ್ತಲ್ಲ ಅಂತ ಅಂದ್ರೆ ಬೇರೆ ಆಯುಧ ತಗೊಂಡ್ಬರ್ಬೇಕಿಲ್ಲ. ರಾಡು ತಗೊಂಡ್ ಬಂದಿದ್ರು. ಕಲ್ಲೆಲ್ಲಿಂದ ಒಟ್ಟಾಕಿ ಇಡ್ತಾರಂತ. ಪ್ರೀ ಪ್ಲಾನ್ಡ್ ಅಲ್ವಾ ಇದು? ಹೌದೌದೌದೌದು. ಈಗ ಕಾಶ್ಮೀರದಲ್ಲೂ ಅದೇ ತರ ತಾನೆ, ಸೈನಿಕರ ಮೇಲೆ ಕಲ್ಲು ಹೊಡಿತಾ ಇದ್ರು. ಕಲ್ಲನ್ನ ಒಟ್ಟಾಕಿ ಇಟ್ಕೊಂಡಿರ್ತಾರೆ. ಈ ತರ ಕಲ್ಲು ಹೊಡಿಯೋದಂತ ಹೇಳಿದ್ರೆ ಹಾಗಾದ್ರೆ ಮಸೀದಿಲೆಲ್ಲ ಕಲ್ಲು ಒಟ್ಟಾಕಿ ಇಡ್ತಾರ ಅಂತ? ಅಲ್ಲೆಲ್ಲ ಕಲ್ಲು ಎಲ್ಲಿಂದ ಸಿಗುತ್ತೆ ಹಾಗಾದ್ರೆ ಇವರಿಗೆ ಇಮಿಡಿಯೇಟ್ ಆಗಿ? ಅಲ್ಲ, ಕಲ್ಲು ಇದು ಪ್ರೀ ಪ್ಲಾನ್ ಆಗಿರುತ್ತೆ. ಯಾಕಂದ್ರೆ ತಗೊಬಂದ್ ಕಲ್ಲು ಹೊಡಿತಾರೆ ಅಂದ್ರೆ ಎಲ್ಲ ಆಗಿದ್ದು ಅಷ್ಟೇ. ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ಕಲ್ಲು ಲೋಡ್ ಗಟ್ಲೆ ಕಲ್ಲು ಸಿಗುತ್ತೆ. ಲೋಡ್ ಗಟ್ಲೆ ಕಲ್ಲು ಸಿಗುತ್ತೆ. ಕಲ್ಲು ಎಲ್ಲಿಂದ ಸಿಗುತ್ತೆ ಹಾಗಾದ್ರೆ? ಸಾಮಾನ್ಯವಾಗಿ ರೋಡಲ್ಲಿ ನಾಯಿ ಬಂತು ಕಚ್ಚೋಕ್ ಬಂತು ಅಂತ ಹೇಳಿದ್ರು ಕಲ್ಲು ತಮಕ್ ಅರ್ಜೆಂಟ್ ಆಗಿ ಸಿಗಲ್ಲ ಕಲ್ಲು ಹೊಡಿಯೋಕೆ. ಆದ್ರೆ ಇವ್ರಿಗೆ ಮಾತ್ರ ಕಲ್ಲು ಸಿಗುತ್ತೆ. ಇಲ್ಲಿ ಕಮೆಂಟ್ ಗಳನ್ನ ನೋಡಿದಾಗ ಇವ್ನು ಯಾರೋ ವಸಂತ್ ಕುಮಾರ್ ಹೆಚ್ಚಿಗೆ ಅಂತೆ, ರೆಬೆಲ್ ಟಿವಿ ಸುಳ್ಳು ಮಾಹಿತಿ ನೀಡಬೇಡಿ ಅಂತೆ. ಏ ಅವಿವೇಕಿ, ಟಿವಿ ನೋಡು, ಮದ್ದೂರಲ್ಲಿ ಏನಾಗ್ತಾ ಇದೆ ನೋಡು. ಇನ್ನೊಂದ್ಸಲ ಹಾಕ್ರಿ ಆ ಮುಖಕ್ಕೆ. ಅವನ ಯೋಗ್ಯತೆಗೆ ಬಸ್ ಟಿಕೆಟ್ ಕೊಟ್ಟು ಕಳ್ಸ್ಕೊಡು. ಅವ್ನು ಯಾರ್ರಿ ಅವನು? ಹೋಗಯ್ಯ, ನೀನ್ ಯಾಕೆ ಇದೆಯಾ ನೀನ್ ಇಲ್ಲಿ? ಅವ್ನಿಗೆ ಹಾಕ್ರಿ ಇನ್ನೊಂದ್ಸಲ. ಅದು ಕಲ್ ತೂರ ಹಾಕ್ರಿ ಅದು ವಿಡಿಯೋನ. ಆ ಅಪ್ಪಂಗೋಸ್ಕರನೇ ಹಾಕನ. ನೀವು ಇವ್ನು ಯಾರೋ ದಣಿಗಳ ಬಗ್ಗೆ ಮಾತಾಡ್ಬೇಕಂತೆ. ಅವಿವೇಕಿನ ಕಳಿಸ್ರಿ, ಅವನಿಗೋಸ್ಕರ ಯಾಕ್ರೆ? ಕಲ್ ತೂರಾಟ ಆಗಿದೆ ನೋಡ್ರಿ. ಅವನು ಯಾವನವನು? ವಸಂತ ಕುಮಾರ. ನೀನ್ ಎಂತ ನೀಚ ಮನಸ್ಥಿತಿಯವನೋ ಮಾರಯ್ಯ ನೀನು. ಅಲ್ಲಿ ಹೊಡೆದಾಡ್ಕೊಂಡು ಸಾಯ್ತವ್ರೆ ಜನ. ದಣಿಗಳ ಬಗ್ಗೆ ತೋರಿಸ್ಬೇಕಂತೆ. ಅದ್ ಯಾವನ್ ದಣಿಗಳು ಅಂತ? ಬಾ ನೀನ್ ಇಲ್ಲಿ ಬಾ. ಶಿವಾಜಿನಗರದಲ್ಲಿ ಇರೋದು ನಮ್ಮ ಚಾನಲ್ಗೆ ಬಾ, ಡಿಬೇಟ್ಗೆ ನೀನು. ನೀನು ಬಾ ಬಾರಯ್ಯ. ಸಾಯ್ತವ್ರೆ ಅಲ್ಲಿ ಜನ. ಅವಿವೇಕಿಗಳ ತರ ಥಿಂಕ್ ಮಾಡ್ತಿರಲ್ರಿ. ನೋಡ್ರಿ ಅಲ್ಲಿ ಕಲ್ಲು ಬಂದಿರೋದು. ಹೊಟ್ಟೆಗೇನು ತಿಂತೀರಾ ನೀವೆಲ್ಲ? ಎಗ್ ರೈಸ್ ತಿಂತಾರ ಅನ್ಸುತ್ತೆ. ಇವ್ರ ಯೋಗ್ಯತೆಗಿಷ್ಟು. ಅಲ್ಲೆಲ್ಲ ವಿಡಿಯೋ ಇದೆಯಪ್ಪ, ನೋಡಪ್ಪ ಯಾವ ದಣಿಗಳ ಬಗ್ಗೆ ಮಾತಾಡಿದ್ವಿ, ಯಾವ ಕೇಸ್ ಬಗ್ಗೆ ಮಾತಾಡಿದ್ವಿ ಅಂತ. ಜಸ್ಟಿಸ್ ಫಾರ್ ಸೋಷಿಯಲ್, ರೆಬೆಲ್ ಟಿವಿ ಯಾವತ್ತು ಕೂಡ ಏನ್ ಅನ್ಯಾಯ ಆಗಿದೆ ಅಲ್ಲ, ಎಲ್ಲದ್ರ ಬಗ್ಗೆ ಮಾತಾಡಿದ್ವಿ. ನಿಮ್ಮ ದಣಿ ಆಗಿರ್ಬೋದು, ಮತ್ತೊಂದು ಎಲ್ಲದ್ರ ಬಗ್ಗೆನೂ ಮಾತಾಡಿದ್ವಿ ನಾವು. ಇವನ್ ಯಾರೋ ಬೆರ್ಕೆ ಹಿಂದೂ ಅನ್ಸುತ್ತೆ. ಬೆರ್ಕೆ, ನೀನೊಬ್ಬ ಬೆರ್ಕೆ ಕಣ. ಹೌದು. ಯಾಕಂತಂದ್ರೆ ಇಲ್ಲಿ ಹಿಂಗಾಗ್ತಾ ಇದೆ ಮದ್ದೂರ್ನಲ್ಲಿ. ಹಂಗಾರೆ ಮದ್ದೂರ್ ಜನ ಎಲ್ಲ ಸಾಯ್ಬೋದಾ? ಏನ್ ಮಾಡ್ತಾರೆ? ಮಾಡ್ಕೊಂಡು ಸುಳ್ಳು ಪೊಳ್ಳು ಅಂತ ಹೇಳ್ತಾರೆ ನಿಮ್ ಯೋಗ್ಯತೆಗೆ. ಒಂದ್ ಕೆಲಸ ಮಾಡೋಣ, ಆತನ ಅಡ್ರೆಸ್ ತಕೊಂಡು ಬಸ್ಸಿಗೆ ಚಾರ್ಜ್ ಎಷ್ಟು ಅಂತ ಕೊಟ್ಬಿಡೋಣ. ಅವನಿಗೆ ಸೀರೆ ಹೊಡ್ಸ್ಬಿಟ್ಟು ಕಳಿಸ್ಬಿಡಿ. ಅವನಿಗೆ ಸೀರೆ ನಿನ್ಗೊಂದ್ 2 ಹೊಡಿಲಿ ಅವರು ಲಾಠಿ ಚಾರ್ಜ್ ಅಲ್ಲಿ. ಇಂಥವ್ರಿಗೆ ಮಹಿಳೆಯರಿಗೆಲ್ಲ ಬೀಳತ್ತಲ್ಲ, ನಿನ್ಗೂ 2 ಬೀಳ್ಬೇಕು. ಅದ್ಯಾರೋ ಹೇಳ್ತಾವ್ರಲ್ಲ, ಅವ್ರು ಮುಂದೆ ನಿಂತ್ಕೋ ಹೋಗಿ, ಅವರೇ ಹೊಡಿತಾರೆ. ಬೇಡ ಸುಮ್ಮನೆ ಯಾಕೆ? ಓಕೆ, ಬೂದಿ ಮುಚ್ಚಿದ ಕೆಂಡದಂತಿದೆ ಮದ್ದೂರು ಪಟ್ಟಣ.